ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, BWSSB ಕಡೆಯಿಂದ ಗ್ರೂಪ್ ಬಿ ವೇಕೆನ್ಸೀಸ್ಗಾಗಿ 4ನೇ ತಾರೀಕು ಹಾಗೂ 5ನೇ ತಾರೀಕು ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡಿದ್ರು ಫಾರ್ ಮೆಕ್ಯಾನಿಕಲ್ ಪೋಸ್ಟ್ ಹಾಗೂ ಸಿವಿಲ್ ಅಂಡ್ ಕಂಪ್ಯೂಟರ್ ಸೈನ್ಸ್ 3 ಡಿಪಾರ್ಟ್ಮೆಂಟ್ಸ್ಗೆ ವೇಕೆನ್ಸೀಸ್ನ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ. ಇವತ್ತು ನಿಮಗೆ ಕೀ ಆನ್ಸರ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಮ ಕೀ ಆನ್ಸರ್ಸ್ ನೋಡ್ಕೊಳ್ಳಿ. ನೋಡ್ಕೊಂಡಿದ ನಂತರ ಏನಾದರೂ ಅಬ್ಜೆಕ್ಷನ್ಸ್ ಇತ್ತಂತಂದ್ರೆ 8ನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ನಾನು ನಿಮಗೊಂದು ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಸ್ ನಾನ್ HK ನೋಟಿಫಿಕೇಶನ್ ಅಂತ. ಇದನ್ನ ಜಸ್ಟ್ ಓಪನ್ ಮಾಡ್ತೀನಿ. ಇದರಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ 4 ಹಾಗೂ 5ನೇ ತಾರೀಕು ನಡೆದಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 5ರಂದು ಪ್ರಕಟಿಸಲಾಗಿರುತ್ತದೆ. ಅಂಡ್ ಇದರ ಸಲುವಾಗಿ ಏನಾದ್ರೂ ಆಕ್ಷೇಪಣೆಗಳು ಏನಾದ್ರೂ ಇತ್ತಂತಂದ್ರೆ ವಿಥಿನ್ ನೋಡಿ, ಆಕ್ಷೇಪಣೆಗಳಿದ್ದಲ್ಲಿ ನೀವು 8ನೇ ತಾರೀಕು 7ನೇ ತಿಂಗಳು, ಈ ತಿಂಗಳು 8ನೇ ತಾರೀಕು 3 ದಿನ ಟೈಮ್ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆ ಒಳಗಡೆ ನೀವು ಡೀಟೇಲ್ಸ್ ನ ಸಬ್ಮಿಟ್ ಮಾಡ್ಬೇಕಾಗಿದೆ. ಇನ್ ಕೇಸ್ ರಾಂಗ್ ಆನ್ಸರ್ ಇತ್ತು ಅಂತಂದ್ರೆ ನೀವು ಆ ಪರ್ಟಿಕ್ಯುಲರ್ PDF ಗೆ ಸಂಬಂಧಪಟ್ಟ ಆ ಪರ್ಟಿಕ್ಯುಲರ್ ಕ್ವಶನ್ಗೆ ಸಂಬಂಧಪಟ್ಟ PDF ನ ವಿತ್ ಆಥರ್ ಅಂಡ್ PDF ಅಲ್ಲಿ ಬಂದಿರೋಂತಹ ಮಾಹಿತಿಯನ್ನು ಹಾಕಬೇಕಾಗುತ್ತೆ ವಿತ್ ಬೈ ಸಬ್ಮಿಟಿಂಗ್ 25 ರೂಪೀಸ್ ಪ್ರತಿ ಉತ್ತರಕ್ಕೆ, ಪ್ರತಿ ಪ್ರಶ್ನೆಗೆ. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಹೋಪ್ ಎಷ್ಟು ಜನ ನೀವು ಅಟೆಂಡ್ ಮಾಡಿದಿರಾ ಏನೋ ಅನ್ನೋ ಡೀಟೇಲ್ಸ್ ನೀವು ನೋಡ್ಕೊಂಡಿದ್ದೀರಾ ಅಂತ ನಾನು ಬಯಸ್ತಾ ಇದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಸ್ ಇವತ್ತು ನಡೆದಿರೋಂತಹ OMR ಲಿಂಕ್ ಅನ್ನು ಸಹ ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲಿ. ನೀವು ನೋಡೋದಾದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನ್ HK 2025 ನಲ್ಲಿ 4 ರೀಜನಲ್ ಎಕ್ಸಾಮ್ಸ್ ನಡೆದಿದೆ. ಸೊ ಒಂದೊಂದು ರೀಜನ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ನೋಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಮೆಕ್ಯಾನಿಕಲ್ ನ ತೋರಿಸೋದಾದ್ರೆ ಮೆಕ್ಯಾನಿಕಲ್ ಅಲ್ಲಿ ನೋಡಿ, ಒಂದೇ ಒಂದು ಕಾಲೇಜಲ್ಲಿ ಬೆಂಗಳೂರಲ್ಲಿ ನಡೆದಿದೆ. ಓಕೆ, ಇದರಲ್ಲಿ ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳಂತ ನೀವು ನೋಡ್ಕೋಬಹುದು. ಅಂಡ್ ಇದೇ ತರ ನೀವು ಹುಬ್ಳಿನಲ್ಲಿ ನೋಡೋದಾದ್ರೆ ಹುಬ್ಳಿನಲ್ಲಿ ಸಿವಿಲ್ ಅಂಡ್ GK ಇದೆ. ಓಕೆ, ಅಂಡ್ ಇದಾದ ನಂತರ ಬೆಂಗಳೂರು ನಾರ್ತ್ ಅಲ್ಲಿ ನೋಡೋದಾದ್ರೆ ಮೆಕ್ಯಾನಿಕಲ್ ಇದೆ. ಸೊ ಇಲ್ಲಿ 3 ಕಾಲೇಜಸ್ ಇದಾವೆ. ಸೊ ನಾ ಎಲ್ಲ ಕಾಲೇಜಸ್ ಜಸ್ಟ್ ಹಾಗೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಜನ ಸ್ಟೂಡೆಂಟ್ ಸ್ಟ್ರೆಂತ್ ಇದ್ದಾರೆ ಅಂತ. ಓಕೆ, ಅಂಡ್ ಇದಾದ ನಂತರ ಕಲಬುರಗಿ. ಸೊ ಕಲಬುರಗಿನಲ್ಲಿ ಮೆಕ್ಯಾನಿಕಲ್ ಇಲ್ಲ. ಸೊ ಎರಡೇ ರೀಜನ್ ಅಲ್ಲಿ ನಡೆದಿದೆ, ಅದು ಬೆಂಗಳೂರು ಹಾಗೂ ಬೆಂಗಳೂರು ನಾರ್ತ್ ಅಲ್ಲಿ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಬರೆದಿದ್ದಾರೆ. ಎಷ್ಟು ಜನ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಟೋಟಲ್ 131 ಜನ ಇದ್ದಾರೆ. ಎಷ್ಟು? 131, ಅದು ಒಟ್ಟಲ್ಲಿ. ಬಟ್ ಲಾಸ್ಟ್ ಪೇಪರ್ ವೇಸ್ಟ್ ಇರುತ್ತೆ. ಸೊ ಹಾಗಾಗಿ ನಾವು ಕೌಂಟ್ ಎಷ್ಟು ಅಂತ ಬರ್ಕೋಬೇಕು, 130 ಇಲ್ಲ ಅಂತ ಬರ್ಕೋಬೇಕು. ಓಕೆ, ಪ್ಲಸ್ ಈ ಕಡೆ ಎಷ್ಟು ಜನ ಇದ್ದಾರೆ, ಇದರಲ್ಲಿ 149 ಜನ. ಸೊ ಇಲ್ಲಿ ಆಡ್ ಮಾಡಿ 149. ಮತ್ತೆ ಮೂರನೇ ಇದರಲ್ಲಿ 145. ಓಕೆ, 144. 145 ಒಂದು ಪೇಪರ್ ಕಡಿಮೆ ಮಾಡಬೇಕು. ಅಂಡ್ ಇದೇ ತರ ಇಲ್ಲಿ 30 ಜನ, ಒಂದು ಯಾವ್ದೋ ಸೆಂಟರ್ ಅಲ್ಲಿ ಬರೀ 30 ಜನ ಅಂತಂದ್ರೆ ಅದು ಒಟ್ಟಲ್ಲಿ ಎಷ್ಟು, 29 ಜನ. ಸೊ ಇದನ್ನ ನೀವು ಕೌಂಟ್ ಮಾಡೋದಾದ್ರೆ ಒಟ್ಟಲ್ಲಿ ನೀವು ನೋಡೋದಾದ್ರೆ ನಾನ್ HKಗೆ ಬರೀ 452 ಜನ ಅಷ್ಟೇ ಬರೆದಿದ್ದಾರೆ. ಎಷ್ಟು ವೇಕೆನ್ಸೀಸ್ಗೆ? 5 ವೇಕೆನ್ಸೀಸ್ಗೆ ಗೈಸ್. 5 ವೇಕೆನ್ಸೀಸ್ಗೆ 5 ವೇಕೆನ್ಸೀಸ್ ಇತ್ತಂತ ಕಾಣುತ್ತೆ ನಾನ್ HK ನಲ್ಲಿ ಮೆಕ್ಯಾನಿಕಲ್, ಅಥವಾ ಮೇ ಬಿ ಇದ್ರೆ 3-2 ವೇಕೆನ್ಸೀಸ್ ಇರಬೇಕು. ನೋಡ್ಕೊಳ್ಳಿ ಒಂದ್ಸಲ ಎಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ. ಸೊ ಅಷ್ಟು ವೇಕೆನ್ಸೀಸ್ಗೆ 452 ಜನ ಬರೆದಿದ್ದಾರೆ. ಇದೇ ತರ ನೀವು ಪ್ರತಿ ಎಕ್ಸಾಮ್ದು ಸಹ ನೋಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇನ್ನು ಬೇರೆ ಯಾವುದು ಸಿವಿಲ್, ಕಂಪ್ಯೂಟರ್ ಸೈನ್ಸ್ ನೋಡೋಣ. ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು ತುಂಬಾ ಕಡಿಮೆ ಇರ್ತಾರೆ. ಸೊ ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ ಜಸ್ಟ್ ಒಂದೇ ಒಂದು ನಿಮಿಷ, ನಾ ಇದೆಲ್ಲ ತೆಗಿತೀನಿ ಓಲ್ಡ್ ಪೇಪರ್ಸ್. ಸೊ ಇದು ನಿಮಗೆ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು. ಓಕೆ, ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು ನೋಡಿ ಬರೀ 30 ಜನ ಒಂದ್ ಪೇಪರ್ ಅಲ್ಲಿ. ಎಷ್ಟು? 30 ಜನ ಒಂದ್ ಸೆಂಟರ್ ಅಲ್ಲಿ. ಓಕೆ, ಅಂಡ್ ಇದೇ ತರ ನಾವು ನೋಡೋದಾದ್ರೆ ಒಂದ್ ಸೆಂಟರ್ ಅಲ್ಲಿ 30 ಜನ. ಅಂಡ್ ಹುಬ್ಬಳ್ಳಿನಲ್ಲಿ ನೋಡೋಣ, ಹುಬ್ಬಳ್ಳಿನಲ್ಲಿ ಯಾವ ಕಂಪ್ಯೂಟರ್ ಸೈನ್ಸ್ ಇಲ್ಲ. ಬೆಂಗಳೂರು ನಾರ್ತ್ ಅಲ್ಲಿ ನೋಡೋಣ, ಬೆಂಗಳೂರು ನಾರ್ತ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇದ್ದಾರೆ. ಓಕೆ, ಬೆಂಗಳೂರು ನಾರ್ತ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ 2 ಕಾಲೇಜಲ್ಲಿ ನಡೆದಿದೆ. ಓಕೆ, ಇಲ್ಲಿ ಓಪನ್ ಮಾಡುವ ಎಷ್ಟು ಜನ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಗೊತ್ತಾಗ್ಲಿ. ಅಂಡ್ ಲಾಸ್ಟ್ ಕಲಬುರಗಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇತ್ತಾ? ಇಲ್ಲ. ಸಿವಿಲ್ ಮಾತ್ರ ಎಲ್ಲಾ ಕಡೆ ವಿದ್ಯಾರ್ಥಿಗಳಿದ್ದಾರೆ. ಸೊ ಇಲ್ಲಿ 30 ಜನ ಗೊತ್ತಾಯ್ತು. ಅಂಡ್ ಇಲ್ಲಿ ಎಷ್ಟು ಜನ? 176 ಪ್ಲಸ್ ಇಲ್ಲಿ ಎಷ್ಟು ಜನ? ಇಲ್ಲಿ 118. ಓಕೆ, 118. ಸೊ ನಾನ್ HK ನಲ್ಲಿ ನೀವು ನೋಡೋದಾದ್ರೆ ರಫ್ ಆಗಿ, ಓಕೆ, 10, 12 ಆದ್ಮೇಲೆ 1, 1, 2, 3, 324 ಪೀಪಲ್ ಬರ್ತಿದ್ದಾರೆ ಯಾವುದು ಕಂಪ್ಯೂಟರ್ ಸೈನ್ಸ್ಗೆ. ಸೊ ಇದೇ ತರ ನೀವು ಕೌಂಟ್ ನ ನೋಡ್ಕೊಳ್ಳಿ. ಕೌಂಟ್ ನ ನೋಡ್ಕೊಂಡು ಎಷ್ಟು ಜನ ಆಸ್ಪಿರೆಂಟ್ಸ್ ಬರ್ತಿದ್ದಾರೆ ಏನಂತ. ಇವತ್ತು ನಿಮಗೆ ಕೀ ಆನ್ಸರ್ಸ್ ಸಹ ಬಿಟ್ಟಿದ್ದಾರೆ. ಕೀ ಆನ್ಸರ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳಿ.
ಓಕೆ, ಕೀ ಆನ್ಸರ್ಸ್ ಅಬ್ಸರ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಇದೇ ತರ HK ನಲ್ಲಿ ನೋಡೋಣ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ. ಬರೀ ಎಡೆ ಸೆಂಟರ್ ಅಲ್ಲಿ ನಡೆದಿದೆ. ಸೊ ಬೆಂಗಳೂರು ನಾರ್ತ್ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ನೋಡೋದಾದ್ರೆ, ಮೆಕ್ಯಾನಿಕಲ್ ತುಂಬಾ ಕಡಿಮೆ ಜನ ವಿದ್ಯಾರ್ಥಿಗಳು ಬರೆದಿದ್ದಾರೆ, 61 ಜನ ಅಷ್ಟೇ. ಎಷ್ಟು? 61 ಜನ ಅಷ್ಟೇ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ HK ನಲ್ಲಿ ಬರೆದಿರೋದು. ಅಂಡ್ ಇದಾದ ನಂತರ ಕಲಬುರಗಿನಲ್ಲೂ ಸಹ ಮೆಕ್ಯಾನಿಕಲ್ ಇರಲಿಲ್ಲ. ಸೊ ಇಷ್ಟೇ ಜನ ಇದ್ದಾರೆ. ಓಕೆ, ಸಿವಿಲ್ ಮತ್ತೆ ಚೆನ್ನಾಗಿ ಬರೆದಿದ್ದಾರೆ ಗೈಸ್. ಸಿವಿಲ್ HK ನಲ್ಲೇ ನಿಮಗೆ 3 ಸೆಂಟರ್ಸ್ ಅಲ್ಲಿ ನಡೆದಿದೆ ಅಂತಂದೆ, 3 ಸೆಂಟರ್ದು ಸ್ಟ್ರೆಂತ್ ಸಹ ಚೆನ್ನಾಗೇ ಇರುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಓಕೆ, ಎಲ್ಲ ಸೆಂಟರ್ಸ್ ಅಲ್ಲೂ ಸಿವಿಲ್ ಅಂತೂ ಇದ್ದೇ ಇರುತ್ತೆ. ಬರೀ ಬೆಂಗಳೂರಲ್ಲಿ 3 ಸೆಂಟರ್ಸ್ ಹಾಗೂ ಕಲಬುರಗಿಯಲ್ಲಿ ಸಹ 3 ಸೆಂಟರ್ಸ್ ಕಂಡಕ್ಟ್ ಆಗಿದೆ ಸಿವಿಲ್. ಓಕೆ, ನೋಡ್ಬೋದು. ಸೊ ಇದನ್ನು ಸಹ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಸಿವಿಲ್ ಸ್ಟ್ರೆಂತ್ ಆಲ್ವೇಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಸಿವಿಲ್ ವಿದ್ಯಾರ್ಥಿಗಳೇ ಜಾಸ್ತಿ ಜನ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಇಷ್ಟು ನಾನು ನಿಮಗೆ ಏನಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಅಂತಂದ್ರೆ, ನಿಮ್ಮ ಕೀ ಆನ್ಸರ್ಸ್ ಉತ್ತರಗಳನ್ನು ನೋಡ್ಕೊಳ್ಳಿ ಅನ್ನೋದಕ್ಕೆ ನಾನು ನಿಮಗೆ ಈ ವಿಡಿಯೋನು ಮಾಡಿಕೊಡ್ತಾ ಇದ್ದೀನಿ ಗೈಸ್. ಸೊ ಈ ವಿಡಿಯೋನಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳಿತ್ತಂತಂದ್ರೆ, ಲೈಕ್ ಸರ್ ಇನ್ನು ನೆಕ್ಸ್ಟ್ ಈ ಪ್ರಾಸೆಸ್ ಏನಿರುತ್ತೆ, ಈಗ ಅಬ್ಜೆಕ್ಷನ್ಸ್ ಹಾಕ್ಬೇಕಂತ ಇದೀವಿ, ಹೇಗೆ ಹಾಕಬೇಕು ಏನು ಅನ್ನೋದು ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಪ್ರೊವೈಡ್ ಯು ಆನ್ ಆನ್ಸರ್. ಸೊ ಈಗ ಒಂದ್ಸಲ ಆನ್ಸರ್ಸ್ ಅಪ್ಲೋಡ್ ಆಗಿದೆನಾ ಅಂತ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ. ಓಕೆ, ಕೀ ಆನ್ಸರ್ಸ್ ಅಬ್ಜೆಕ್ಷನ್ ಲಿಂಕ್ ಸಹ ಹಾಕಿದ್ದಾರೆ. ಸೊ ಹೋಪ್ ಇವಾಗ ನಾವು ಲೋಡ್ ಆಗುತ್ತೆ ಅಂತ ಅನ್ಕೊಂತೀನಿ. ಓಕೆ, ಇಲ್ಲ. ಸೊ ಇನ್ನು ಲೋಡ್ ಆಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಮೇ ಬಿ ಒಂದು 5-10 ನಿಮಿಷ ಆದ ನಂತರ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಅಬ್ಜೆಕ್ಷನ್ಸ್ ಹಾಕಿರ್ತಾರೆ. ಸೊ ಅಬ್ಜೆಕ್ಷನ್ ಲಿಂಕ್ ಸಹ ವರ್ಕಿಂಗ್ ಆಗ್ತಾ ಇದೆ. ಅಬ್ಜೆಕ್ಷನ್ ಲಿಂಕ್ ವರ್ಕ್ ಆಗ್ತಾ ಇದೆ. ಕೀ ಆನ್ಸರ್ಸ್ ಇನ್ನು ಲೋಡ್ ಆಗಿಲ್ಲ. ಲೋಡ್ ಮಾಡ್ತಾರೆ ಗೈಸ್, ಏನು ತೊಂದರೆ ಇಲ್ಲ. ಲೋಡ್ ಅಂತೂ ಬೇಗನೆ ಮಾಡ್ತಾರೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು HK ನಲ್ಲೂ ಸಹ ನೋಡ್ಕೋಬಹುದು. HK ನಲ್ಲೂ ಸಹ ಕೀ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. HKದು ಸಹ ಸಪರೇಟ್ ಪೇಪರ್ ಇರೋದ್ರಿಂದ ಸಪರೇಟ್ ಕೀ ಆನ್ಸರ್ಸ್ ಇರುತ್ತೆ, ನಾನ್ HKದು ಸಪರೇಟ್ ಇರುತ್ತೆ. ಕನ್ಫ್ಯೂಸ್ ಆಗಬೇಡಿ. ನೀವು HKದು ಎಕ್ಸಾಮ್ ಬರ್ದಿದ್ರೆ HK ಕೀ ಆನ್ಸರ್ಸ್ ವೆರಿಫೈ ಮಾಡ್ಕೊಳ್ಳಿ. ನಾನ್ HK ಬರ್ದಿದ್ದೆ ನಾನ್ HK ನಿಮ್ಮ ವರ್ಷನ್ ಕೋಡ್ ಪ್ರಕಾರ ನೀವು ಆನ್ಸರ್ಸ್ನ ವೆರಿಫೈ ಮಾಡ್ಕೊಳ್ಳಿ. ಅಂಡ್ ಇನ್ನು ಮುಂದೆ ತುಂಬಾ ರಿಕ್ರೂಟ್ಮೆಂಟ್ಸ್ ಬರೋದಿದೆ, ಹೇಳ್ತೀನಿ. ಪಾಲಿಟೆಕ್ನಿಕ್ ಲೆಕ್ಚರರ್ಸ್ ಬರೋದಿದೆ. ಪಾಲಿಟೆಕ್ನಿಕ್ ಲೆಕ್ಚರರ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC, ಸಿವಿಲ್ ತುಂಬಾ ವೇಕೆನ್ಸೀಸ್ ಬರ್ತಾ ಇದಾವೆ. ಹೋಪ್ ನೀವು ಆಲ್ರೆಡಿ ಸುದ್ದಿ ನಿಮ್ಮ ಕಿವಿಗೆ ತಟ್ಟಿರುತ್ತೆ. ಸೊ ನಿಮ್ಮ ಪ್ರಿಪರೇಷನ್ಸ್ ಅನ್ನು ಕಂಟಿನ್ಯೂ ಮಾಡ್ತಾ ಇರಿ. ನಮ್ಮ ಚಾನಲ್ ಅಲ್ಲಿ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅಂಡ್ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬಾಯ್.